ಕೆಲವೇ ನಿಮಿಷಗಳಲ್ಲಿ ಮುಗಿಸುತ್ತೇನೆ. ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಏನಿದೆ 70ರ ಸಂಭ್ರಮ. ನಾವು ಗೋವಾ ಪ್ರದೇಶದಲ್ಲಿ ಇದನ್ನ ನಾವು ದ್ವಿತೀಯವಾಗಿ 2ನೇ ವರ್ಷದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಏನಿದೆ ಅಂದ್ರೆ ಯಾವುದಾದ್ರೂ ಒಂದು ಸಂಘಟನೆ ಒಂದು ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮವನ್ನು ಒಂದು ತಮ್ಮ ಸಂಘಟನೆಯ ನೇತೃತ್ವದಲ್ಲಿ ಮಾಡಿದರೆ ಅದು ಬಹಳ ಸರಳವಾಗಿರುತ್ತೆ. ಆದರೆ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ತೆಗೆದುಕೊಂಡು ಒಂದೇ ವೇದಿಕೆ ಮೇಲೆ ಏನು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರ ಒಂದು ಕನಸು ಎಲ್ಲ ಕನ್ನಡ ಸಂಘಗಳನ್ನು ಒಂದೇ ವೇದಿಕೆ ಮೇಲೆ ತೆಗೆದುಕೊಂಡು ಬರಬೇಕು, ಎಲ್ಲರೂ ಒಗ್ಗಟ್ಟಾಗಬೇಕು. ಗೋವಾದಲ್ಲಿ ಕನ್ನಡಿಗರು ಒಂದು, ನಾವೆಲ್ಲ ಒಂದು ಅನ್ನುವ ಒಂದು ಅವರ ಒಂದು ಏನಿತ್ತು. ಅವ್ರು ಹೇಳ್ತಾ ಇರ್ತರು, ನಾವು ಒಂದು ಫೋನು ಕಾಲ್ ಮಾಡಿದರೆ ನಮ್ಮ ಕನ್ನಡಿಗ ಎಲ್ಲ ಸಮಸ್ಯೆ ಇದೆ, ಒಂದು ಫೋನ್ ಹೊಡೆದ್ರೆ 1000 ಮಂದಿ 1 ಗಂಟೆಯಲ್ಲಿ ಸೇರಬೇಕು ಅಂತ ಒಂದು ಒಗ್ಗಟ್ಟು ನಮ್ಮಲ್ಲಿ ಮೂಡಬೇಕನ್ನೋ ಅವರ ಒಂದು ದೇಹ ಇಟ್ಕೊಂಡು ಇವತ್ತಿನ ದಿವಸ ಎಲ್ಲ ಕನ್ನಡ ಪರ ಸಂಘಟನೆಗಳು ಸುಮಾರು ನಮ್ಮ ಈ ನಿರೂಪಣೆ ಮಾಡುವಂಥ ಮೇಡಮ್ ಹೇಳೋದು 26 ಕನ್ನಡ ಸಂಘಗಳು ಅಲ್ಲ ಮೇಡಮ್, 26 ಕನ್ನಡ ಸಂಘಗಳಲ್ಲ, ಅವು ಇವತ್ತಿಗೆ 50 ಕನ್ನಡ ಪರ ಸಂಘಟನೆಗಳಿವೆ. ಗೋವಾದಲ್ಲಿ ಸುಮಾರು 20 ಕನ್ನಡ ಶಾಲೆಗಳಿವೆ. 1000ಕ್ಕೂ ಅಧಿಕ ಕನ್ನಡ ವಿದ್ಯಾರ್ಥಿಗಳು ಈ ಗೋವಾ ಪ್ರದೇಶದಲ್ಲಿ ಕನ್ನಡವನ್ನು ಬೆಳೆಸ್ತಾ ಇದ್ದಾರೆ, ಉಳಿಸ್ತಾ ಇದ್ದಾರೆ ಅನ್ನೋಕ್ಕೆ ಬಹಳ ಒಂದು ಹೆಮ್ಮೆ ಅನಿಸುತ್ತೆ. ಅಂಥ ಒಂದು ಎಲ್ಲ ಕನ್ನಡಿಗರು ಒಟ್ಟಿಗೆ ಸೇರಿ ಗೋವಾದಲ್ಲಿ ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ ಅನ್ನುವ ನಿಟ್ಟಿನಲ್ಲಿ ಅನೇಕ ನಾಯಕರು ಇದರಲ್ಲಿ ಇದ್ದಾರೆ. ಸಿದ್ದಣ್ಣ ಮೇಟಿ ಸಾಹೇಬರು ಕೂಡ ಗೋವಾದಲ್ಲಿ ಏನಾದರೂ ಕನ್ನಡ ಸಂಘಟನೆಗಳು ಹುಟ್ಟಾಕಿಕೊಂಡಿವೆ ಅಂದರೆ ನಾವು ಕನ್ನಡಿಗರಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಅಂದರೆ ಅದು ಇವತ್ತಿಗೆ ಸಿದ್ದಣ್ಣ ಮೇಟಿ ಸಾಹೇಬರೇ ಕಾರಣ. ಮತ್ತು ಕನ್ನಡ ಪರ ಸಂಘಟನೆಗಳು ಇದ್ದವು, ಅವು ಆರ್ಥಿಕ ಕೊರತೆಯಿಂದಾಗಿ ತಮ್ಮ ಒಂದು ಪ್ರದೇಶದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕನ್ನಡ ಸಂಘಟನೆಗಳು ಇದ್ದವು, ಅವು ಕನ್ನಡ ತನವನ್ನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಸಮಯದಲ್ಲಿ ನಮ್ಮ ಈ ಜುವಾರ್ ನಗರ ಭಾಗದಲ್ಲಿ ಶ್ರೀ ರಾಜೇಶ್ ಶೆಟ್ಟಿ ಅವರು ಕನ್ನಡವನ್ನು ಬೆಳೆಸೋಣ, ಕನ್ನಡ ಉಳಿಸೋಣ, ಕನ್ನಡಿಗರು ಒಗ್ಗಟ್ಟಾಗೋಣ ಅಂತೇಳಿ ನಾವು ಕನ್ನಡಿಗರಿದ್ದೀವಿ, ನಮ್ಗೆ ಕನ್ನಡಿಗರ ಒಂದು ಶಕ್ತಿಯಾಗಿ ಅವರು ಹೊರಹೊಮ್ಮಿದ್ರು. ಆ ಒಂದು ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಇವತ್ತ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಕರ್ನಾಟಕ ರಾಜ್ಯೋತ್ಸವವನ್ನು ಏನು ನಮ್ಗೆ ಮುರಳಿ ಮೋಹನ್ ಶೆಟ್ಟಿ ಸಾಹೇಬರಿಗೆ ಕಳೆದ ವರ್ಷ ಸದಾನಂದ ತಾನೋಡಿ ಅವರು ಹೇಳಿದರು, 2023ನೇ ಇಸ್ವಿಯಲ್ಲಿ ಅವ್ರಿಗೆ ಹೇಳಿದರು, ನಾವು ಎಲ್ಲ ಕನ್ನಡ ಸಂಘಗಳನ್ನು ಸೇರಿಸಿ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡೋಣ, ನೀವು ನಿಮ್ಮ ಕನ್ನಡ ಸಂಘಗಳಿಗೆ ಕರೆ ಕೊಡಿ, ಎಲ್ಲರೂ ಬಂದು ನವೆಂಬರ್ 1 ಮಾಡೋಣ ಅಂತ ಹೇಳಿದರು. ಅವರು ಕರೆದ್ರು, ಎಲ್ಲರೂ ಬಂದರು, ಕೆಲವೇ ಜನ ಬಂದರು. ಅದು ನಮ್ಮ ಪಂತಪ್ರಧಾನ ಅಂತ ಶ್ರೀ ಪ್ರಧಾನಮಂತ್ರಿ ಮೋದಿ ಅವರ ಒಂದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವ ಒಂದು ಕಾರ್ಯಕ್ರಮವಾಗಿತ್ತು. ಅದರಲ್ಲಿ ಕೆಲವೇ ಕನ್ನಡ ಸಂಘಗಳು ಕೆಲವೇ ಜನ ಕೆಡುವುದರಿಂದ ಮೋಹನ್ ಶೆಟ್ಟಿ ಅವರು ಅವತ್ತೇ ಡಿಸೈಡ್ ಮಾಡಿದರು, ಎಲ್ಲ ಕನ್ನಡ ಸಂಘಗಳು ಸೇರಬೇಕು, ಸುಮಾರು ನಮ್ಮ ಕನ್ನಡ ಸಂಘಗಳಿದಾವು, ಎಲ್ಲರೂ ಸೇರಿ ಒಂದೇ ವೇದಿಕೆಯಲ್ಲಿ ಮಾಡ್ಬೇಕಂತೇಳಿ ಅದಕ್ಕೆ ಒಂದು ಸಾಕ್ಷಿಯಾಗಿ ಕಳೆದ ವರ್ಷ ಫೆಬ್ರವರಿಯಲ್ಲಿ ಅವರು ಒಂದು ಮಾಡಿದ ಕಾರ್ಯಕ್ರಮ ಇತಿಹಾಸವಾಗಿತ್ತು. ಆ ಒಂದು ಕಾರ್ಯಕ್ರಮ ಅದರ ಒಂದು ಭಾಗವಾಗಿ ಇವತ್ತು 2ನೇ ಕರ್ನಾಟಕ ರಾಜ್ಯೋತ್ಸವವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಬಹಳ ಒಂದು ಹೆಮ್ಮೆ ಅನಿಸುತ್ತೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ. ಅವರು ಹೇಳಿದರು ನಾವು ಒಗ್ಗಟ್ಟಾಗಿಲ್ಲ ಅಂತೇಳಿ. ಎಲ್ಲಿ ಒಗ್ಗಟ್ಟಾಗಿಲ್ಲ ಸರ್? ಇನ್ನೂ ಎಷ್ಟು ಬೇಕು ನಿಮ್ಗೆ ಜನರು? ಇನ್ನೂ ಜನರು ನಾವು ಇನ್ನೂ ಎಷ್ಟು ಬೇಕು ನಿಮ್ಗೆ ಹೇಳಿ? ಏನೂ ಸೇರ್ತಾ ಇದ್ದಿಲ್ಲ, ಇವಾಗ ಸೇರ್ತಾ ಇದ್ದಾರೆ. ಹೆಮ್ಮೆ ಪಡ್ಬೇಕು ನೀವು, ನಾವು ನಿಮ್ಮ ಒಟ್ಟಿಗಿದ್ದೀವಿ, ನೀವು ಇನ್ನೂ ಮಾಡಿ. ಅವರು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನೋಡಿ, ಒಂದೇ ಕುಟುಂಬದ ಸದಸ್ಯರು ಅಲ್ಲೇ ಒಂದೇ ಫ್ಯಾಮಿಲಿಯವರು ಇರ್ತಾರೆ. ಅಂಥ ಟೈಮ್ನಲ್ಲಿ ಅಣ್ಣ ತಮ್ಮರು ಅವರಲ್ಲೇ ಕೂಡ ಭೇದ ಭಾವ ಇರ್ತವೆ. ಇಲ್ಲಿ ನಾವು ಬೇರೆ ಬೇರೆ ಕುಟುಂಬದಿಂದ ಬಂದವರು, ಬೇರೆ ಬೇರೆ ಪ್ರದೇಶದಲ್ಲಿ ಬಂದಂಥ ಕನ್ನಡ ಸಂಘಗಳಿದ್ದಾವೆ. ನಾವೆಲ್ಲರೂ ಇಷ್ಟು ಬಂದಿದ್ದೆ ದೊಡ್ಡ ಮಾತು, ಆದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸೇರ್ತೀವಿ ಸಾಹೇಬ್ರ. ನೀವು ಕನ್ನಡ ನಾಯಕರು ಏನಿದ್ದೀರಿ, ನೀವೆಲ್ಲ ನಮ್ಮ ಜೊತೆ ಇರ್ರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಈ ಒಂದು ವೇದಿಕೆ ಮೇಲೆ ನಾನು ನಿಮ್ಗೆ ಪ್ರಮಾಣ ಮಾಡಿ ನಾನು ಹೇಳ್ತೀನಿ. ನಮ್ಮೆಲ್ಲ ಕನ್ನಡಿಗರು ಬಹಳ ಇವತ್ತಿನ ಹಲವಾರು ಸಂಘ ಸಂಸ್ಥೆಗಳು ಮೋಹನ್ ಶೆಟ್ಟಿ ಸಾಹೇಬ್ರು ಇರ್ಬೋದು, ಸಿದ್ದಣ್ಣ ಮೇಟಿ ಸಾಹೇಬ್ರು ಇರ್ಬೋದು, ನಮ್ಗೆ ಕರೆ ಕೊಟ್ಟರು, ಇವತ್ತಿನ ದಿವಸ ಇಲ್ಲಿ ಮಾಡೋನು, ನೀವು ನಮ್ಮ ಜೊತೆ ಸೇರಿ. ಗೋವಾದಲ್ಲಿ ಅತಿ ಹೆಚ್ಚು ಕನ್ನಡಿಗರು ವಾಸಿಸುವಂಥ ಪ್ರದೇಶ ನಮ್ಮ ಸಾಂಕ್ವಾಳ್. ಈ ಒಂದು ಪ್ರದೇಶದಲ್ಲಿ ನಮ್ಮ ಅತಿ ಹೆಚ್ಚು ಕನ್ನಡಿಗರು ಈ ಒಂದು ಪ್ರದೇಶದಲ್ಲಿ ಇದ್ದೀವಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಮುರಳಿ ಮೋಹನ್ ಶೆಟ್ಟಿ ಸಾಹೇಬ್ರು ಹೇಳಿದ್ರು, ಸಾಂಕ್ವಾಳದ ಉಪಾಸನಗರ ಪಂಚಾಯತ್ ಗ್ರೌಂಡ್ನಲ್ಲಿ ಮಾಡೋಣ, ಅಲ್ಲಿ ನಮ್ಮ ಶಕ್ತಿ